ಪ್ರೀತಿಯ ವೀಕ್ಷಕರಿಗೆ ಅನನ್ಯ ಚಿತ್ರಗಳ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ. ಕಾರ್ಮಿಕ ಕಳ್ಳನಲ್ಲ ಈ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಕಾರ್ಮಿಕ ಕಳ್ಳನಲ್ಲ ಈ ಚಿತ್ರವು 1982ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಈ ಚಿತ್ರದ ನಿರ್ದೇಶನ KSR ದಾಸ್, ನಿರ್ಮಾಪಕರು AL ಅಬ್ಬೈನಾಡು. ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ GK ವೆಂಕಟೇಶ್. ಈ ಚಿತ್ರವು 5 ಹಾಡುಗಳನ್ನು ಒಳಗೊಂಡಿದೆ. ಈ ಹಾಡುಗಳಿಗೆ ಹಿನ್ನೆಲೆ ಗಾಯಕರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶೈಲಜಾ, ವಾಣಿ ಜಯರಾಮ್, ರಮೇಶ್, ಬೆಂಗಳೂರು ಲತಾ ಮತ್ತು ಮಹೇಶ್ವರ್. ಈ ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ನಾಗ್, ಆರ್ತಿ, ದ್ವಾರ್ಕೀಶ್, ವಜ್ರಮುನಿ, ಸ್ವಪ್ನ, ಮಾನು ಮತ್ತು ಟೈಗರ್ ಪ್ರಭಾಕರ್. ಈ ಚಿತ್ರವು ಕಾರ್ಮಿಕರ ಸಮಸ್ಯೆಗಳು ಮತ್ತು ಸಮಾಜದ ಕ್ರೂರತೆಯ ಸುತ್ತುವ ಕಥೆಯಾಗಿದೆ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಕರಾಟೆ ಕಿಂಗ್ ಶಂಕರ್ನಾಗ್ ರವರ ಜೋಡಿ ಮುಖ್ಯ ಆಕರ್ಷಣೆಯಾಗಿದೆ. ಕನ್ನಡ ಚಿತ್ರರಂಗದ ಅತ್ಯಂತ ಸಮರ್ಥ ಮತ್ತು ಜನಪ್ರಿಯ ಕಥೆಗಾರರಲ್ಲಿ ಒಬ್ಬರಾದ MD ಸುಂದರ್ ಅವರ ಕಥಾವಸ್ತು ಹಾಗೂ ಹೆಸರಾಂತ ಚಿತ್ರ ಸಾಹಿತಿ G ಉದಯಶಂಕರ್ ಅವರ ಸಂಭಾಷಣೆ ಹಾಗೂ ಗೀತ ಸಾಹಿತ್ಯದೊಂದಿಗೆ ಈ ಚಲನಚಿತ್ರವು ತಪ್ಪಾಗಿ ಆರೋಪ ಹೊತ್ತಿರುವ ಕಾರ್ಖಾನೆಯ ಕೆಲಸಗಾರನ ಕಥೆಯನ್ನು ನಿರೂಪಿಸುತ್ತದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ವಿಷ್ಣುವರ್ಧನ್ ತಮ್ಮ ಮೇಲಿನ ಆರೋಪವನ್ನು ನಿರಾಧಾರವೆಂದು ಸಾಬೀತುಪಡಿಸಲು ನಡೆಸುವ ಪಯಣವು ಕಾರ್ಮಿಕರ ಮತ್ತು ದುಡಿಯುವ ವರ್ಗದ ಹೋರಾಟ ಮತ್ತು ಗೌರವದ ಬದುಕಿನ ಮೇಲೆ ಬೆಳಕು ಚೆಲ್ಲುತ್ತದೆ. ಒಬ್ಬ ಕಾರ್ಮಿಕನನ್ನೇ ಮುಖ್ಯ ಕಥಾವಸ್ತುವಾಗಿ ನಿರೂಪಿಸುವ ಮೂಲಕ ಕಾರ್ಮಿಕ ಕಳ್ಳನಲ್ಲ ಚಿತ್ರವು ಪ್ರೇಕ್ಷಕರ ಸಮೂಹವನ್ನು ಅಪಾರವಾಗಿ ಆಕರ್ಷಿಸಿತು. ಈ ಚಿತ್ರದಲ್ಲಿ ಕಾರ್ಮಿಕನನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರ ವ್ಯಕ್ತಿಗಳ ಹಾಗೆ ಚಿತ್ರಿಸಿದ ರೀತಿಯು ಸಾಮಾನ್ಯ ಜನರ ಬದುಕಿನ ಕಥೆಗಳಿಗೆ ಹತ್ತಿರವಾದಂತಾಗಿ ವಿಶೇಷ ಗಮನ ಸೆಳೆಯಿತು. ಈ ಚಿತ್ರವು ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲಿನಂತೆ ರೂಪುಗೊಂಡಿದೆ. ವೀಕ್ಷಕರೇ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲಾ ಚಿತ್ರಪ್ರೇಮಿಗಳಿಗೂ ಅನಂತಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.